ಇನ್ನೊಂದು, ಈ ದೇಶದ ಆರ್ಥಿಕತೆಯಲ್ಲಿ ನಿನ್ನೆ ನಾನು ಕಣ್ಣೂರು ಮಠದ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದ ಅಲ್ಲೊಬ್ರು ದೊಡ್ಡ ಜಗದ್ಗುರುಗಳು ಒಂದು ಮಾತು ಹೇಳಿದ್ರು. ಈ ಭಾರತದ ಆರ್ಥಿಕತೆಗೆ ಈ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿಪ್ಪ ಅಂತಂದ್ರ, ದೇವಸ್ಥಾನಗಳ ಕೊಡುಗೆ ಎಷ್ಟೈತಿ ಅಂದ್ರೆ 5 ಲಕ್ಷ ಕೋಟಿ ರೂಪಾಯಿ ಐತಿ. ಆ 5 ಲಕ್ಷ ಕೋಟಿ ರೂಪಾಯಿ ಯಾರು ಹಾಕಾಕತ್ತಾರಲ್ಲಿ? ನೀವೇ ಹಾಕಾಕತ್ತೀರಿ. ನಿಮ್ಮ ರೊಕ್ಕ ತಗೊಂಡು ಮತ್ತ ನಿಮ್ಮನ್ನ ಗುಡಿ ಆಗ್ಬಿಡಲ್ಲ. ಮಾನ್ಯ ಅದ್ರಾಗ ಮಂಗಳೂರು ಕಾರ್ಯಕ್ರಮದಾಗ ಹೇಳಿದ, ಮಾನ್ಯ ಯಾರಾದ್ರು ದಲಿತರು ದೇವಸ್ಥಾನದಾಗ ಹೋದ್ರತ್ತ ಆ ಗುಡಿನೇ ಬಾಗ್ಲ ಹಾಕೊಂಡ್ಬಿಟ್ರು. ಬಾಗ್ಲ ಹಾಕೋ ಹೊಟ್ಟೆಲ್ಲ 2.5 ಲಕ್ಷ ರೂಪಾಯಿ ದಂಡ ವಿಧಿಸ್ಯಾರ. ಅದು ಎಂತ ದುರಂತದು. ಮತ್ತೊಂದ್ ಕಡೆ ಹೋದ್ರು ದಲಿತರು ಗುಡಿ ಒಳಗೆ ಹೋದ್ರತ್ತ ತಮ್ಮ ದೇವ್ರನ್ನ ಬಗಲ ಇಟ್ಕೊಂಡು ಓಡಿ ಹೋಗ್ಬಿಟ್ರು ಕಡೆಕಾಯಿ. ಏನು ಮಾಡ್ತೀರಿ ಇಂಥ ಗುಡಿಗಳು? ಏನು ಮಾಡ್ತೀರಿ ಇಂಥ ತಗೊಂಡು? ಬೇಡ. ನಮ್ಮ ಮನೆಗಳೇ ನಮ್ಮ ದೇವರ, ನಮ್ಮ ಶರಣರ ವಿಚಾರಗಳು, ನಮ್ಮ ಸತ್ಯ ಶುದ್ಧವಾದ ಕಾಯಕ ಮಾಡಿ ಯಾರು ಬದುಕಾಕತ್ತಿರಲ್ಲ ಅವ್ರ ಮನೆಗಳೇ ನಮಗೆಲ್ಲ ದೇವಾಲಯಗಳು. ಶರಣರ ಸತ್ಸಂಗ ತಾವೆಲ್ಲರೂ ಕುತ್ಕೊಂಡು ಅಂಬೇಡ್ಕರ್ ತಂದೆಗಳ ಸಂವಿಧಾನವನ್ನು ಓದ್ರಿ, ಅವರ ಜೀವನ ಚರಿತ್ರೆಯನ್ನು ಓದ್ರಿ, ಅದೇ ನಮಗ ಧರ್ಮ ಗ್ರಂಥ ಆಗೈತಿ. ಅದಕ್ಕೆ ಈ ಕ್ಷೇತ್ರಗಳಿಗೆ ಕ್ಷೇತ್ರ ಯಾತ್ರೆಗಳ ಒಂದು ಏನ್ ಚಟ ಐತಿಲ್ಲ ಇದನ್ನೆಲ್ಲ ಬರ್ರಿ. ಮತ್ತ ಹೆಂಗ್ ಮಾಡೋಕ್ರಪ್ಪ? ಮತ್ ನಾವೆಲ್ಲ ಗಳಿಸಿರ್ತೇವ್ ರೊಕ್ಕ, ಮತ್ತೆಲ್ಲ ಹೇಳ್ಯಾರ ಒಂದ್ 5% ಹಾಕ್ರಿ, 10% ಹಾಕ್ರಿ, ಒಯ್ದದಕ್ಕೆ ಹಾಕ್ರಿ, ನಿಮ್ ಪುಣ್ಯ ಬರ್ತದ. ಅದೇ ಹೇಳಕ್ನಲ್ಲ, ಪುಣ್ಯ ಪಾಪ ಸ್ವರ್ಗ ನರಕ. ಅದಕ್ಕೆಲ್ಲ ಮಾಡ್ಬೇಡ. ಏನ್ ಮಾಡ್ರಿ? ನಿಮ್ಮ ಆದಾಯದ ಒಂದು 10%, 20% ಭಾಗ ಏನ್ ಮಾಡ್ರಿ? ಸಮಾಜಕ್ಕಾಗಿ ತೆಗೆದಿಡ್ರಿ. ಸಮಾಜದ ಋಣ ನಮ್ಮೆಲ್ಲರ ಮೇಲೆ ಎಷ್ಟೈತಿಪ್ಪ ಅಂದ್ರ ಅದನ್ನ ಯಾವುದೇ ಕಾರಣಕ್ಕೂ ತೀರ್ಸಕ್ಕಾಗಲ್ಲ. ಅಷ್ಟೊಂದು ದೊಡ್ಡ ಋಣ ನಮ್ಮ ಮೇಲೆ ಐತಿ. ಅದನ್ನ ಹಂಗ ಸಂಗ್ರಹ ಮಾಡಿ ಒಂದು ಕಡೆ ಸಂಗ್ರಹ ಮಾಡಿ ಇಡ್ರಿ. ನಮ್ಮ ಆಸ್ಪಾಸದೊಳಗ, ನಮ್ಮ ಓಣಿ ಒಳಗ ಯಾರು ಬಡವರದಾರ, ದುಃಖಿಗಳದಾರ, ಯಾರಿಗೋ ದವಾಖಾನೆ ಹೋಗೋ ಮಾತಾಡ್ಸಕ್ ಹೋಗಿರ್ತೀರಿ ಎಲ್ಲರೂ. ಅಲ್ಲಿ ಹೋಗೋದು ಅವ್ರಿಗೆ ಬಡವತನ ಐತಿ, ಅವ್ರಿಗೆ ಕಷ್ಟ ಐತಿ ಅಂದಾಗ ಏನ್ ಮಾಡ್ರಿ? ಎಲ್ಲಾ ರೊಕ್ಕಗಳೇ ಮಾಡ್ರಿ. ಒಂದ್ 5,000 ಆಗೈತು, 8,000 ಆಗೈತು, 10,000 ಆಗೈತು, ಇದನ್ನೆಲ್ಲಾ ಒಯ್ದು ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಏನಂತಾರ ನಿಮ್ಗ? ಏನಂತಾರ? ಅಂತಾವದಿವ ಬೈತಾರ ನಿಮ್ಗ? ಇಲ್ಲ ಯಪ್ಪ, ದೇವ್ರು ಬಂದ್ರಿ. ಯಾವ ದೇವ್ರು ಮನೆ? ನೀವ ಪ್ರತ್ಯಕ್ಷ ದೇವ್ರು ಅದಿರಿ. ಇದನ್ನ ಮಾರ್ತು ಆ ಗುಡಿ ಒಳಗೆ ಹೊಂಟ್ರಿ. ದಯಮಾಡಿ ಆ ಗುಡಿ ಸಂಪ್ರದಾಯವನ್ನು ಬಿಡ್ರಿ. ಬಿಜೆಪಿ ಒಂದು ಉತ್ತಮವಾದ ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ ಹೆಂಗ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಅಲ್ಲ, ಹಂಗ ಬಿಜೆಪಿನ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ. ಇದರಲ್ಲಿ ಸ್ತ್ರೀಯರಿಗೆ ನಿಂದಿಸುವ ಸಿಟಿ ರವಿ ಅಂತವ್ರದಾರ. ಮೊನ್ನೆ ನಿಂದಿಸಿದ್ರಲ್ಲ, ಸ್ತ್ರೀಯರಿಗೆ ಬಹಳ ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ ಅಂತ ಸಿಟಿ ರವಿ ಅಂತವ್ರದಾರ. ಅಂಬೇಡ್ಕರ್ ತಂದೆಗಳು ಮತ್ ಅವರ ಅನುಯಾಯಿಗಳಿಗೆ ನಿಂದಿಸುವಂತ ಅಮಿತ್ ಶಾಜಿ ಅವರ. ಇವು ಕೆಲವು. ಮತ್ತ ಇನ್ನೊಂದು, ಈ ದೇಶದ ಆರ್ಥಿಕತೆಯಲ್ಲಿ ನಿನ್ನೆ ನಾನು ಕಣ್ಣೂರು ಮಠದ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದ ಅಲ್ಲೊಬ್ರು ದೊಡ್ಡ ಜಗದ್ಗುರುಗಳು ಒಂದು ಮಾತು ಹೇಳಿದ್ರು. ಈ ಭಾರತದ ಆರ್ಥಿಕತೆಗೆ ಈ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿಪ್ಪ ಅಂತಂದ್ರ, ದೇವಸ್ಥಾನಗಳ ಕೊಡುಗೆ ಎಷ್ಟೈತಿ ಅಂದ್ರೆ 5 ಲಕ್ಷ ಕೋಟಿ ರೂಪಾಯಿ ಐತಿ. ಆ 5 ಲಕ್ಷ ಕೋಟಿ ರೂಪಾಯಿ ಯಾರು ಹಾಕಾಕತ್ತಾರಲ್ಲಿ? ನೀವೇ ಹಾಕಾಕತ್ತೀರಿ. ನಿಮ್ಮ ರೊಕ್ಕ ತಗೊಂಡು ಮತ್ತ ನಿಮ್ಮನ್ನ ಗುಡಿ ಆಗ್ಬಿಡಲ್ಲ. ಮಾನ್ಯ ಅದ್ರಾಗ ಮಂಗಳೂರು ಕಾರ್ಯಕ್ರಮದಾಗ ಹೇಳಿದ, ಮಾನ್ಯ ಯಾರಾದ್ರು ದಲಿತರು ದೇವಸ್ಥಾನದಾಗ ಹೋದ್ರತ್ತ ಆ ಗುಡಿನೇ ಬಾಗ್ಲ ಹಾಕೊಂಡ್ಬಿಟ್ರು. ಬಾಗ್ಲ ಹಾಕೋ ಹೊಟ್ಟೆಲ್ಲ 2.5 ಲಕ್ಷ ರೂಪಾಯಿ ದಂಡ ವಿಧಿಸ್ಯಾರ. ಅದು ಎಂತ ದುರಂತದು. ಮತ್ತೊಂದ್ ಕಡೆ ಹೋದ್ರು ದಲಿತರು ಗುಡಿ ಒಳಗೆ ಹೋದ್ರತ್ತ ತಮ್ಮ ದೇವ್ರನ್ನ ಬಗಲ ಇಟ್ಕೊಂಡು ಓಡಿ ಹೋಗ್ಬಿಟ್ರು ಕಡೆಕಾಯಿ. ಏನು ಮಾಡ್ತೀರಿ ಇಂಥ ಗುಡಿಗಳು? ಏನು ಮಾಡ್ತೀರಿ ಇಂಥ ತಗೊಂಡು? ಬೇಡ. ನಮ್ಮ ಮನೆಗಳೇ ನಮ್ಮ ದೇವರ, ನಮ್ಮ ಶರಣರ ವಿಚಾರಗಳು, ನಮ್ಮ ಸತ್ಯ ಶುದ್ಧವಾದ ಕಾಯಕ ಮಾಡಿ ಯಾರು ಬದುಕಾಕತ್ತಿರಲ್ಲ ಅವ್ರ ಮನೆಗಳೇ ನಮಗೆಲ್ಲ ದೇವಾಲಯಗಳು. ಶರಣರ ಸತ್ಸಂಗ ತಾವೆಲ್ಲರೂ ಕುತ್ಕೊಂಡು ಅಂಬೇಡ್ಕರ್ ತಂದೆಗಳ ಸಂವಿಧಾನವನ್ನು ಓದ್ರಿ, ಅವರ ಜೀವನ ಚರಿತ್ರೆಯನ್ನು ಓದ್ರಿ, ಅದೇ ನಮಗ ಧರ್ಮ ಗ್ರಂಥ ಆಗೈತಿ. ಅದಕ್ಕೆ ಈ ಕ್ಷೇತ್ರಗಳಿಗೆ ಕ್ಷೇತ್ರ ಯಾತ್ರೆಗಳ ಒಂದು ಏನ್ ಚಟ ಐತಿಲ್ಲ ಇದನ್ನೆಲ್ಲ ಬರ್ರಿ. ಮತ್ತ ಹೆಂಗ್ ಮಾಡೋಕ್ರಪ್ಪ? ಮತ್ ನಾವೆಲ್ಲ ಗಳಿಸಿರ್ತೇವ್ ರೊಕ್ಕ, ಮತ್ತೆಲ್ಲ ಹೇಳ್ಯಾರ ಒಂದ್ 5% ಹಾಕ್ರಿ, 10% ಹಾಕ್ರಿ, ಒಯ್ದದಕ್ಕೆ ಹಾಕ್ರಿ, ನಿಮ್ ಪುಣ್ಯ ಬರ್ತದ. ಅದೇ ಹೇಳಕ್ನಲ್ಲ, ಪುಣ್ಯ ಪಾಪ ಸ್ವರ್ಗ ನರಕ. ಅದಕ್ಕೆಲ್ಲ ಮಾಡ್ಬೇಡ. ಏನ್ ಮಾಡ್ರಿ? ನಿಮ್ಮ ಆದಾಯದ ಒಂದು 10%, 20% ಭಾಗ ಏನ್ ಮಾಡ್ರಿ? ಸಮಾಜಕ್ಕಾಗಿ ತೆಗೆದಿಡ್ರಿ. ಸಮಾಜದ ಋಣ ನಮ್ಮೆಲ್ಲರ ಮೇಲೆ ಎಷ್ಟೈತಿಪ್ಪ ಅಂದ್ರ ಅದನ್ನ ಯಾವುದೇ ಕಾರಣಕ್ಕೂ ತೀರ್ಸಕ್ಕಾಗಲ್ಲ. ಅಷ್ಟೊಂದು ದೊಡ್ಡ ಋಣ ನಮ್ಮ ಮೇಲೆ ಐತಿ. ಅದನ್ನ ಹಂಗ ಸಂಗ್ರಹ ಮಾಡಿ ಒಂದು ಕಡೆ ಸಂಗ್ರಹ ಮಾಡಿ ಇಡ್ರಿ. ನಮ್ಮ ಆಸ್ಪಾಸದೊಳಗ, ನಮ್ಮ ಓಣಿ ಒಳಗ ಯಾರು ಬಡವರದಾರ, ದುಃಖಿಗಳದಾರ, ಯಾರಿಗೋ ದವಾಖಾನೆ ಹೋಗೋ ಮಾತಾಡ್ಸಕ್ ಹೋಗಿರ್ತೀರಿ ಎಲ್ಲರೂ. ಅಲ್ಲಿ ಹೋಗೋದು ಅವ್ರಿಗೆ ಬಡವತನ ಐತಿ, ಅವ್ರಿಗೆ ಕಷ್ಟ ಐತಿ ಅಂದಾಗ ಏನ್ ಮಾಡ್ರಿ? ಎಲ್ಲಾ ರೊಕ್ಕಗಳೇ ಮಾಡ್ರಿ. ಒಂದ್ 5,000 ಆಗೈತು, 8,000 ಆಗೈತು, 10,000 ಆಗೈತು, ಇದನ್ನೆಲ್ಲಾ ಒಯ್ದು ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಏನಂತಾರ ನಿಮ್ಗ? ಏನಂತಾರ? ಅಂತಾವದಿವ ಬೈತಾರ ನಿಮ್ಗ? ಇಲ್ಲ ಯಪ್ಪ, ದೇವ್ರು ಬಂದ್ರಿ. ಯಾವ ದೇವ್ರು ಮನೆ? ನೀವ ಪ್ರತ್ಯಕ್ಷ ದೇವ್ರು ಅದಿರಿ. ಇದನ್ನ ಮಾರ್ತು ಆ ಗುಡಿ ಒಳಗೆ ಹೊಂಟ್ರಿ. ದಯಮಾಡಿ ಆ ಗುಡಿ ಸಂಪ್ರದಾಯವನ್ನು ಬಿಡ್ರಿ. ಬಿಜೆಪಿ ಒಂದು ಉತ್ತಮವಾದ ರಾಷ್ಟ್ರೀಯ ಪಕ್ಷ.
ಕಾಂಗ್ರೆಸ್ ಹೆಂಗ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಅಲ್ಲ, ಹಂಗ ಬಿಜೆಪಿನ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ. ಇದರಲ್ಲಿ ಸ್ತ್ರೀಯರಿಗೆ ನಿಂದಿಸುವ ಸಿಟಿ ರವಿ ಅಂತವ್ರು ಅದಾರ, ಮೊನ್ನೆ ನಿಂದಿಸಿದ್ರಲ್ಲ, ಸ್ತ್ರೀಯರಿಗೆ ಬಹಳ ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ ಅಂತ ಸಿಟಿ ರವಿ ಅಂತವ್ರು ಅದಾರ. ಅಂಬೇಡ್ಕರ್ ತಂದೆಗಳು ಅವರ ಅನುಯಾಯಿಗಳಿಗೆ ನಿಂದಿಸುವಂತ ಅಮಿತ್ ಶಾಜಿ ಅವರ ಇವು ಕೆಲವು